ಮತ್ತೆ ಶುರು ಮಾಡೋಣ. ಸ್ಟಾರ್ಟಿಂಗ್ ಅಲ್ಲೇ ಒಂದು ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡುವಂತ ಒಂದು ಕಾಸ್ಟ್ಲಿ ಪ್ರಾಡಕ್ಟ್. ಕಷ್ಟಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ಸ್ ಮಾಡಿ ಕಂಟೆಂಟ್ಸ್ಗೆ ಒಂದು ತೂಕ, ತಾಕತ್ತು, ಗತ್ತು ಇದನ್ನೆಲ್ಲ ಕೊಟ್ಟು ಇದನ್ನ ಪರ್ಚೇಸ್ ಮಾಡಿದೀನಿ. ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಅನ್ಬಾಕ್ಸ್ ಟುಡೇ. ಓ ಮೈ ಗಾಡ್, ಒಂದ್ ನಿಮಿಷ, ಇದನ್ನ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಪ್ರಾಬಬ್ಲಿ ನಾನೆಲ್ಲೋ ಕಥೆಯಲ್ಲಿ ತುಂಬಾ ಮುಂದೆ ಹೋಗ್ಬಿಟ್ಟಿದ್ದೀನಿ ಅನ್ಸುತ್ತಲ್ವಾ. ಸೊ ಈ ಪ್ರಾಡಕ್ಟ್ ನ ಓಪನ್ ಮಾಡೋಕ್ಕಿಂತ ಮುಂಚೆ ನನ್ನ ಹೆಸರು ಗಗನ್. ವೆಲ್ಕಮ್ ಟು, ನಾನು ಹಿಟ್ಟಿದ ಚಾನಲ್ ಹೆಸರೇ ನನಗೆ ಮರ್ತೋಯ್ತು ಗುರು. ಸೊ ಕಾನ್ಶಿಯಸ್ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ಯಾಕಂದ್ರೆ ಕ್ಯಾಮ್ರಾ ಫೇಸ್ ಮಾಡ್ಬೇಕಂದ್ರೆ ಅದು ಒಳಗಡೆ ಇರುತ್ತೆ. ಸೊ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಗಗನ್ ಸ್ಟುಪಿಡ್ ಟಾಕ್ಸ್. ಹೆಸರು ಕೇಳಿ ಕೆಲವರು ಅನ್ಕೊಂತಿರ್ಬೋದು, ಏನ್ ಗುರು ಇದೆಲ್ಲ ಸ್ಟುಪಿಡ್ ಅಂತಿದ್ಯಾ ಅಂತ. ಹೌದು, ನಿಜ, ನಾನ್ ಸ್ಟುಪಿಡ್, ನೀನ್ ಕೂಡ ಸ್ಟುಪಿಡ್, ನಾವೆಲ್ಲರೂ ಸ್ಟುಪಿಡ್ಗಳೇ. ಯಾಕಂದ್ರೆ ನಮ್ ಲೈಫಲ್ಲಿ ಏನಾದ್ರೂ ಒಂದು ಇದೆ ಅಂತ ಅನ್ಕೊಂಡ್ರೆ ನಾವು ಅದ್ರ ಬಗ್ಗೆ ಓವರ್ ಆಗಿ ಥಿಂಕ್ ಮಾಡ್ತಾನೆ ಇರ್ತೀವಿ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಲಾ? ನಮಗೆ ಕ್ಲೋಸ್ ಇರೋವಂತ ವ್ಯಕ್ತಿಗೆ, ನಿಮ್ ಗರ್ಲ್ ಫ್ರೆಂಡ್ಸ್ ಆಗ್ಬೋದು, ನಿಮ್ ಫ್ರೆಂಡ್ಸ್ ಆಗ್ಬೋದು, ನಿಮ್ ಬ್ರದರ್, ಸಿಸ್ಟರ್, ನಿಮ್ ಕೊಲೀಗ್ಸ್, ಆಫೀಸ್ ಮ್ಯಾನೇಜರ್ಸ್, ಯಾರಾದ್ರೂ ಆಗಿರ್ಬೋದು. ಜಸ್ಟ್ ಇಮ್ಯಾಜಿನ್, ನೀವು ರ್ಯಾಂಡಮ್ ಆಗಿ ಏನೋ ಕಾನ್ವರ್ಸೇಷನ್ ಅಲ್ಲಿ ಒಂದು ಮೆಸೇಜ್ ಕಳ್ಸಿರ್ತೀರಾ ವಾಟ್ಸಪ್ ಅಲ್ಲಿ. ನಿಮಗೆ ಆ ಕಡೆಯಿಂದ ರೆಸ್ಪಾನ್ಸ್ ಬರೋದು ಡಿಲೇ ಆದ್ರೆ 1 hour ಮೇಲೆ 2 hours ಮೇಲೆ ಆ ವ್ಯಕ್ತಿ ನಿಮಗೆ ರೆಸ್ಪಾಂಡ್ ಮಾಡ್ತಿಲ್ಲ, ರಿಪ್ಲೈ ಮಾಡ್ತಿಲ್ಲ ಅಂದ್ರೆ ಎಷ್ಟು ಯೋಚನೆ ಮಾಡ್ತೀರಾ? ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ನಾ, ಅಥವಾ ನಾನು ಕಳ್ಸಿರೋ ಮೆಸೇಜ್ ಏನಾದ್ರೂ ತೀರಾ ತಪ್ಪಾಗಿದ್ಯಾ? ಆಗ ನಮ್ ಬ್ರೇನು ನಮಗೆ ಗೊತ್ತಿಲ್ದಿರೆ ಒಳಗಡೆ ಸಿನಿಮಾ ತೆಗಿತಾ ಇರುತ್ತೆ. ಈ ಆನ್ಸೈಟಿ, ಓವರ್ ಥಿಂಕಿಂಗ್ ಮತ್ತೆ ನಮ್ಮ ಮೇಲೆ ನಮಗೆ ಸೆಲ್ಫ್ ಡೌಟ್, ಇವೆಲ್ಲ ನಮ್ಮ ಲೈಫಲ್ಲಿ ಡೈಲಿ ಫ್ರೀ ಬೋನಸ್. ಹೌದು, ನಾವು ಮಾಡೋ ಪ್ರತಿಯೊಂದು ಹೊಸ ಕೆಲಸನೂ ಸ್ಟುಪಿಡ್ ಆಗೇ ಇರುತ್ತೆ. ಸೊ ಅದಕ್ಕೋಸ್ಕರ ತಲೆಗೆ ಹೊಡಿತು ಈ ಹೆಸರನ್ನ ಚಾನಲ್ ಇಟ್ಟಿದ್ದೀನಿ. ಈ ಚಾನಲ್ ಏನಕ್ಕೆ ಓಪನ್ ಮಾಡಿದ್ದೀನಿ, ಯಾಕೆ ಇದ್ರ ಬಗ್ಗೆ ಈ ಚಾನಲ್ ಏನಕ್ಕೆ ಓಪನ್ ಮಾಡಿದ್ದೀನಿ ಅಂತ ಸೀರಿಯಸ್ ಆಗಿ ಇಲ್ಲ, ಈ ಚಾನಲ್ ಏನಕ್ಕೆ ಓಪನ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಚಾನಲ್ ಓಪನ್ ಮಾಡಿದ ಕಾರಣ ಇದೆ. ದೇರ್ ಇಸ್ ಸರ್ಟನ್ ಥಿಂಗ್ಸ್ ನನ್ನ ಒಳಗಡೆ ಇರೋದನ್ನ ಆಚೆಗಡೆ ತಗೊಂಬಂದು ಪೋರ್ಟ್ರೇ ಮಾಡ್ಬೇಕಿತ್ತು. ಸೊ ಅದಕ್ಕೋಸ್ಕರ ಚಾನಲ್ ಓಪನ್ ಮಾಡಿದ್ದೀನಿ. ನನಗೆ ಅನ್ನಿಸ್ತು ಎಲ್ಲೋ ಒಂದ್ ಕಡೆ ದೇರ್ ಇಸ್ ಸಮಥಿಂಗ್ ಇನ್ಸೈಡ್ ಯು, ನೀನು ಸಮಾಜಕ್ಕೆ ಹೇಳ್ಬೇಕು ಅಂತ. ನನಗೆ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು. ಕೇಳೋರ್ಗೆ ಸ್ಟುಪಿಡ್ ಅನ್ಸ್ಬೋದು, ಅದಕ್ಕೋಸ್ಕರನೇ ಚಾನಲ್ ಹೆಸರನ್ನೇ ಸ್ಟುಪಿಡ್ ಅಂತ ಇಟ್ಟಿದ್ದೀನಿ. ಮುಖದಲ್ಲಿ ಕಾನ್ಶಿಯಸ್ನೆಸ್, ಭಯ, ಫಿಯರ್ ಕಾಣಿಸ್ತಾ ಇರ್ಬೋದು, ಯಾಕಂದ್ರೆ ನನಗೂ ಗೊತ್ತಿಲ್ಲ ಯಾವ ತರ ತಗೊಂತಾರೆ ಜನ ಅಂತ. ನನ್ನ ಚಾನಲ್ ನಿಮ್ ತನಕ ಏನಾದ್ರು ಬಂದ್ ರೀಚ್ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ನನ್ನ ನೀಶು ನಿಮ್ಮ ನೀಶು ಒಂದೇ ಇದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಸ್ಕ್ರಾಲ್ ಮಾಡ್ಬಿಡಿ. ಇನ್ ಕೇಸ್ ಏನಾದ್ರು ಸರ್ಟನ್ ಥಿಂಗ್ಸ್ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಸ್ಟೇ ವಿತ್ ಮೀ. ಮತ್ತೆ ಇನ್ನೊಂದು, ನಾನು ಆಕ್ಚುಲಿ ಸರ್ಚ್ ಮಾಡಿದೆ, ಒಂದು 2 days ಇಂದ ಸರ್ಚ್ ಮಾಡ್ತಾ ಇದ್ದೀನಿ. ನಾನ್ ಮಾಡ್ಬೇಕು ಅನ್ಕೊಂಡಿರೋದ್ನ ಕನ್ನಡ ಚಾನಲ್ಗಳಲ್ಲಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಗಳು ಯೂಟ್ಯೂಬ್ ಅಲ್ಲಿ ಮಾಡೇ ಇಲ್ಲ. ಪೇಪರ್ ಗೊತ್ತಾಯ್ತಲ್ವಾ, ಆಲ್ರೆಡಿ ಸ್ಟೋರಲ್ ಆಗಿದೆ, ನಾನ್ ಚೆಕ್ ಕೂಡ ಮಾಡಾಗಿದೆ. ಬಟ್ ಇವನ್ ದೆನ್ ಇಟ್ಸ್ ಅ ವೆರಿ ಬ್ರಾಂಡ್ ನ್ಯೂ ಪ್ರಾಡಕ್ಟ್. ಮತ್ತೆ ಹೇಳ್ತಾ ಇದ್ದೀನಿ ಗೈಸ್, ದಿಸ್ ಇಸ್ ನಾಟ್ ಅನ್ ಅನ್ಬಾಕ್ಸಿಂಗ್ ಚಾನಲ್. ಟೆಕ್ನಿಕಲಿ ವಿ ಆರ್ ನಾಟ್ ಟಾಕಿಂಗ್ ಎನಿಥಿಂಗ್ ರಾದರ್ ದನ್ ಸ್ಟುಪಿಡ್. ಅಂಡ್ ಟ್ರಸ್ಟ್ ಮೀ, ದಿಸ್ ಇಸ್ ವೆರಿ ನ್ಯೂ ಫಾರ್ ಮೀ. ನನಗೂ ಗೊತ್ತಿಲ್ಲ, ಬಟ್ ನಾವು ಮಾಡೋ ಕೆಲಸಗಳಲ್ಲಿ ಸ್ಟುಪಿಡಿಟೀಸ್ ನಾನು ನೋಡ್ತಾನೆ ಇರ್ತೀನಿ. ಅನ್ಬಾಕ್ಸಿಂಗ್ ಯಾವ ತರ ಮಾಡ್ಬೇಕಂತನೂ ಗೊತ್ತಿಲ್ಲ. ಹಿಯರ್ ಇಸ್ ದ ಪ್ರಾಡಕ್ಟ್ ಗೈಸ್. ಸ್ಟಾರ್ಟಿಂಗ್ ಅಲ್ಲಿ ಏನೋ ಹೇಳ್ದಲ್ವಾ, ನಾನು ಕಷ್ಟಪಟ್ಟು ಕಂಟೆಂಟ್ ಮಾಡಿ ಸೋಷಿಯಲ್ ಮೀಡಿಯಾದಿಂದ ಅರ್ನ್ ಮಾಡಿರೋ ದುಡ್ಡಲ್ಲಿ ತಗೊಂಡೆ ಅಂತ. ದೇವರಾಣೆಗೂ ಸುಳ್ಳು. ತುಂಬಾ ಜನ ರಿಯಾಲಿಟಿನ ಕಿಲ್ ಮಾಡಿ ಅವರ ಕಂಟೆಂಟ್ಗೋಸ್ಕರ they are lying. This is my hard earned money.